ಕುಮಾರಣ್ಣನ ಪ್ರಶ್ನೆ ಮಾಡ್ತಾರಲ್ಲ, ನಾನು 2 ಉದಾಹರಣೆ ಕೊಡಬಲ್ಲ. ಇವತ್ತು ರೈತರ ಪರ್ವ ಕುಮಾರಣ್ಣ ಕೇಂದ್ರದಲ್ಲಿ ಕೂತ್ಕೊಂಡು ಏನು ಮಾಡಿದ್ದಾರೆ ಅನ್ನೋದಕ್ಕೆ, ತಂಬಾಕು ಬೆಳೆಗಾರರು ಮೈಸೂರು ರೀಜನ್ನಲ್ಲಿ ಒಂದು 4 ತಾಲೂಕಲ್ಲಿ ತಂಬಾಕು ಬೆಳೀತಾರೆ. ಒಂದು KR ನಗರ, HD ಕೋಟೆ, ಪಿರಿಯಾಪಟ್ಟಣ, ಹುಣಸೂರು, ಹಾಸನ ಜಿಲ್ಲೆಯಲ್ಲಿ ಅರಕಲಗೂಡು. ಇವರು ತಂಬಾಕು ಬೆಳೆ ಪ್ರತಿ ವರ್ಷವೂ ಬೆಳೀತಾರೆ. ಪ್ರತಿ ವರ್ಷ ಅವರು ಪ್ರೊಡಕ್ಷನ್ನು ಸೇಲ್ ಆಗ್ತಕ್ಕಂಥದ್ದಕ್ಕೆ ಸಾಕಷ್ಟು ಸರ್ಕಸ್ಗಳು ಮಾಡ್ತಾರೆ ರೈತರು. ಇದು ಇರ್ತಕ್ಕಂಥ ವಾಸ್ತವಾಂಶ. ಈ ಬಾರಿ ಏನಾಯಿತು, ನಮ್ಮ ರೈತರು ಆ ಭಾಗದಲ್ಲಿ ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಅಪ್ರೋಚ್ ಮಾಡಿದರು. ನನ್ನನ್ನು ಭೇಟಿ ಮಾಡಿದಾಗ ನಾನು ಕುಮಾರಣ್ಣರ ಹತ್ರ ಕರ್ಕೊಂಡು ಹೋದೆ. ಕುಮಾರಣ್ಣವ್ರು ಡೆಲ್ಲಿಗೆ ಕರ್ಕಬಾ ಅಂತ ಹೇಳಿದ್ರು. ಅವರು ಉದ್ಯೋಗ ಭವನದಲ್ಲಿ ಅವತ್ತು ನಮ್ಮ ಪುಣ್ಯಕ್ಕೆ ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ರವರು ಕೂಡ ಇದ್ದರು. ರೈತರು ಒಂದು ನಿಯೋಗ ಬಂದರು. ರೈತರಲ್ಲಿ ಕೆಲವೊಂದಷ್ಟು ವಕೀಲರಿದ್ದರು, ವಿದ್ಯಾವಂತರುಗಳು ಆ ನಿಯೋಗದಲ್ಲಿ ಆ ಕಮಿಟಿನಲ್ಲಿ ಇರ್ತಕ್ಕಂಥವ್ರು. ಅವ್ರು ನಮ್ಗೆ ಒಂದೇ ಮಾತು ಹೇಳಿದ್ರು, ನಮ್ಮ ಜೀವನದಲ್ಲಿ ನಾವು ಡೆಲ್ಲಿಗೆ ಎಷ್ಟೋ ಸಲ ಬಂದಿದ್ದೀವಿ, ಆದರೆ ಇಷ್ಟು ಒಂದು ಕೇಂದ್ರದ ಮಂತ್ರಿಗಳ ಜೊತೆ ಕನ್ಸರ್ನ್ಡ್ ಮಿನಿಸ್ಟರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿಸಿ ಇಮ್ಮಿಡಿಯೇಟಾಗಿ ನಮಗೆ ಆ ಪ್ರೊಡಕ್ಷನ್ ಏನು ಬೆಳೆದಿದ್ರು ತಂಬಾಕು ಬೆಳೆಗಾರರು ಸಂಪೂರ್ಣವಾಗಿ ಆ ಪ್ರೊಡಕ್ಷನ್ನ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಆದೇಶ ಹೊರಡಿಸಿದಂಥವ್ರು ಯಾರು, ಕಾಳಜಿ ತಗೊಂಡಂಥವ್ರು ಯಾರು? ಇದೇ ಕುಮಾರಣ್ಣೆ. ಈಗ ಇತ್ತೀಚೆಗೆ ಆಯ್ತಣ್ಣ, ಅದು ದೂರದ ಮಾತು, 6 ತಿಂಗಳಾಗೋಯ್ತು ಬಿಡಿ, ಹಳೆ ಟಾಪಿಕ್ ಅದು. ಈಗ ಇತ್ತೀಚೆಗೆ ಮಾವು ಬೆಳೆಗಾರರು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಈ ರೀತಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವು ಬೆಳೆದಿದ್ರು. ಮಾವು ಮತ್ತೆ ಖರೀದಿ ಆಗ್ತಾ ಇರಲಿಲ್ಲ. ಅವ್ರು ಬೆಳೆದಂಥ ಬೆಳೆಗೆ ಸರಿಯಾದ ನಿಗದಿತ ಬೆಲೆನೂ ಸಿಗ್ತಾ ಇರಲಿಲ್ಲ ಅವ್ರಿಗೆ. ಅಂತಿಮವಾಗಿ ಏನು ಮಾಡಿದ್ರು ಕುಮಾರಣ್ಣವ್ರ ಬಳಿ ಹೋದರು. ರೈತರು ಹೇಳಿದ್ರು, ಅಪ್ರೋಚ್ ಮಾಡಿದರು, ದಯವಿಟ್ಟು ನಾವು 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಬೆಳೆದಿದ್ದೀವಿ, ಇದೆಲ್ಲ ಬೀದಿಗೆ ಚೆಲ್ತಾ ಇದ್ದೀವಿ, ಇವತ್ತು ನಮ್ಮನ್ನು ಕಾಪಾಡಿ, ನಮ್ಮನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದ್ರು. ಏನು ಮಾಡಿದ್ರು ಕುಮಾರಣ್ಣವರು? ಇಡೀ ಜಗತ್ತು ನೋಡಿದೆ. ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹರಿದಾಡ್ತಾ ಇದೆ. ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ರವರಿಗೆ ಪತ್ರ ಬರೆದು ಒಂದೇ ದಿನದಲ್ಲಿ 2 ರಿಂದ 3 ಸಲ ಫೋನ್ ಕಾಲ್ ಮಾಡಿ ಅವರೇ ಸ್ವತಃ ಫಾಲೋ ಅಪ್ ಮಾಡಿ, ದಯವಿಟ್ಟು ನಮ್ಮ ರೈತರನ್ನು ಉಳಿಸ್ಕೊಳ್ಳಿ, ಯಾಗಾದರೂ ಮಾಡಿ 2.5 ಲಕ್ಷ ಮೆಟ್ರಿಕ್ ಟನ್ನು ನಮಗೆ 14,000 ಕ್ವಿಂಟಲ್ಗೆ 1616 ಪರ್ ಕ್ವಿಂಟಾಲ್ಗೆ ನಿಗದಿತ ಬೆಲೆ ಕೊಡಿಸಿ 2.5 ಲಕ್ಷ ಮೆಟ್ರಿಕ್ ಟನ್ನ ಇವತ್ತು ಸೇಲ್ ಮಾಡಿಸಿದವ್ರು ಯಾರು? ಏನು ಮಾಡಿಲ್ವ ಕುಮಾರಣ್ಣ ಅವರು? ಇವಾಗ EV ಬಸ್ಗಳು ಕೊಟ್ಟರವ್ರು ಯಾರು? ಎಲೆಕ್ಟ್ರಿಕ್ ವೆಹಿಕಲ್ಸು 4,300 ಬಸ್ಗಳು ಕೊಟ್ಟರವ್ರು ಯಾರು?